ಗ್ಯಾಸ್ ಸಿಗ್ತಾ ಇಲ್ಲ, ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ, ಅದು ಕೂಡ ತಪ್ತಾ ಇಲ್ಲ. ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಬಹುತೇಕ ಎಲ್ಪಿಜಿ ಬಂಕ್ಗಳು ಬಂದ್ ಆಗಿದೆ. ಕೆಲವೊಂದು ಬಂಕ್ಗಳಲ್ಲಿ ಏಕಾಏಕಿ ಗ್ಯಾಸ್ನ ಬೆಲೆ ಡಬಲ್ ಮಾಡ್ತಿದ್ದಾರೆ. ಭಾರತ್ ಮಿಲ್ ರಸ್ತೆ ಬಂಕ್ ಮುಂದೆ ಆಟೋ ಚಾಲಕರು ಸಾಲುಗಟ್ಟಿ ನಿಂತು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆಟೋ ಚಾಲಕರಿಗೂ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇರುವಂತದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ವಾಣಿಜ್ಯಗಿರಿ ಹುಬ್ಬಳ್ಳಿಯ ಗಿರ್ನಿಚಾಳ್ ಬಳಿ ಇರತಕ್ಕಂತ ಎಲ್ಪಿಜಿ ಆಟೋ ಗ್ಯಾಸ್ ಬಂಕ್ ನ ಬಳಿ ಇದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಒಂದು ರೀತಿ ಆಟೋ ಚಾಲಕರು ಪ್ರತಿನಿತ್ಯವೂ ಕೂಡ 200, 300, 500 ಹೀಗೆ ಏನು ಸಂಪಾದನೆ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಅವರ ಗಾಯದ ಮೇಲೆ ಮತ್ತೊಂದು ಬರೆ ಎಳೆಯುವಂತ ಕೆಲಸ ಇಲ್ಲಿ ಆಗ್ತಾ ಇದೆ ಅಂತಕ್ಕಂತ ಒಂದು ಆಕ್ರೋಶ ಕೂಡ ಇಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ 25,000ಕ್ಕೂ ಅಧಿಕ ಆಟೋಗಳು ಏನಿದಾವೆ, ಆಟೋ ಚಾಲಕರು ತಮ್ಮ ಆಟೋಗಳನ್ನ ಸಂಚಾರ ಮಾಡುವ ಮೂಲಕ ಒಂದ್ ಕಡೆ ಜೀವನೋಪಾಯಕ್ಕಾಗಿ ಆಟೋ ಚಾಲನೆ ಮಾಡ್ತಾರೆ. ಆದ್ರೆ ಏಕಾಏಕಿ 68 ರೂಪಾಯಿ, 65 ರೂಪಾಯಿ, 68 ರೂಪಾಯಿ ಇದ್ದಂತ ಒಂದು ಕೆಜಿಗೆ 68 ರೂಪಾಯಿ ಇದ್ದಂತ ಒಂದು ಗ್ಯಾಸ್ನ ಬೆಲೆ ಏಕಾಏಕಿ 85 ರೂಪಾಯಿ, 90 ರೂಪಾಯಿ, 100 ರೂಪಾಯಿ ಹೀಗೆ ಬೆಲೆ ಏರಿಕೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಸ್ತೆಯುದ್ದಕ್ಕೂ ಬಂಕ್ನ ಎದುರು ಆಟೋ ಚಾಲಕರು ತಮ್ಮ ಆಟೋಗಳನ್ನು ನಿಲ್ಲಿಸಿ ಗ್ಯಾಸ್ಗಾಗಿ ಅಂದ್ರೆ ಎಲ್ಪಿಜಿ ಗ್ಯಾಸ್ಗಾಗಿ ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಕಣ್ಣು ಹಾಯಿಸೋದಿಲ್ಲ, ರಸ್ತೆಯುದ್ದಕ್ಕೂ ಯಾವ ರೀತಿ ಆಟೋಗಳನ್ನ ಇಲ್ಲಿ ನಿಲ್ಲಿಸಿದ್ದಾರೆ. ಆ ಆಟೋ ಚಾಲಕರು ಕಾದು ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಾದು ತಮ್ಮ ಆಟೋಗಳಿಗೆ ಗ್ಯಾಸ್ ತುಂಬಿಸುವಂತ ಒಂದು ಕೆಲಸಕ್ಕೆ ಆಟೋ ಚಾಲಕರು ಇಲ್ಲಿ ಮುಂದಾಗಿರುವಂತದ್ದು. ಕೂಡಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಇದರ ವಿಚಾರದ ಬಗ್ಗೆ ಗಮನ ವಹಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಕೂಡ ಇಲ್ಲಿ ಮಾಡಿರುವಂತದ್ದು. ಆಟೋ ಚಾಲಕರಿದ್ದಾರೆ, ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಏನ್ ಸಮಸ್ಯೆ ಆಗ್ತಾ ಇದೆ ಆಟೋ ಚಾಲಕರಿಗೆ? ಒಂದ್ ರೀತಿ ಗ್ಯಾಸ್ ದರ ಸಾಕಷ್ಟು ದಿನೇ ದಿನೇ ಏರ್ತಾ ಇದೆ. ಎಷ್ಟು ಮಟ್ಟಿಗೆ ಸಮಸ್ಯೆ ಆಗ್ತಿದೆ ಆಟೋ ಚಾಲಕರಿಗೆ? ಸರ್, ಇವತ್ತು ನಮ್ಮ ರಿಕ್ಷಾಗಳಿಗೆ ನಾವು ಇವತ್ತು ಗ್ಯಾಸ್ ಹಾಕ್ಲಿಕ್ಕೆ ಬಂದು ಬರೋಬ್ಬರಿ 3 ತಾಸು ಆತ್ರಿ. 3 ತಾಸು ಆದ್ರೂ ಇವತ್ತು ನೂರಾರು ಸಂಖ್ಯೆಯಲ್ಲಿ ಆಟೋಗಳು ನಿಂತಿದ್ದಾವೆ. ನನ್ನ ಗಾಡಿಗೆ ಆಟೋ ಗ್ಯಾಸ್ ಸಿಗಂಗಿಲ್ಲ, ನಿನ್ನ ಗಾಡಿಗೆ ಆಟೋ ಗ್ಯಾಸ್ ಸಿಗಂಗಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗತ್ತಿದೆ. ಆದ್ರೆ ಪಂಪ್ನಲ್ಲಿ ಏನ್ ಮಾಡ್ತಿದಾರೆ, ಒಂದ್ ಕಡೆ 80 ರೂಪಾಯಿ, 90 ರೂಪಾಯಿ, 100 ರೂಪಾಯಿ ಮಾರ್ತಾರೆ. ಯಾಕೆ ಎಲ್ಲಿ 2 ರೂಪಾಯಿ ಕಡಿಮೆ ಐತೆ ಅಂತ ನಿಂತ್ಕೊಂಡ ತಾಸುಗಟ್ಲೆ ನಿಂತಾದ್ರೂ ಪರವಾಗಿಲ್ಲ, ಒಂದು 55 ರೂಪಾಯಿ ಉಳಿದೈತಲ್ಲಪ್ಪ ಅನ್ನೋ ಸಂಕಟಕ್ಕೆ ಬಂದು ಕಿವಿ ಹಚ್ಕೊಂಡು ನಿಲ್ತೀವಿ. ಹಂಗಾಗಿ ಜಿಲ್ಲಾಡಳಿತ, ಆರೋಗ್ಯಾಧಿಕಾರಿಗಳು, ಪೊಲೀಸ್ ಇಲಾಖೆ ತನಿಖೆ ಮಾಡಿ ಸೂಕ್ತ ಈ ಎಲ್ಪಿಜಿ ಪಂಪ್ಗಳ ಮಾಲೀಕರ ಮೇಲೆ, ಮಾರುವಂತ ಮಾಲೀಕರಿಗೆ ಸೂಕ್ತ ಕ್ರಮ ತಗೋಬೇಕು. ಆಟೋ ರಿಕ್ಷಾ ಚಾಲಕರ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕಂತ ಮಧ್ಯಮ ವಿನಂತಿ ಮಾಡ್ತೀವಿ. ಏನ್ ಸಮಸ್ಯೆ ಆಗ್ತಾ ಇದೆ ಪ್ರಮುಖವಾಗಿ ಆಟೋ ಚಾಲಕರಿಗೆ? ಯಾಕಂದ್ರೆ ರಸ್ತೆಯುದ್ದಕ್ಕೂ ನೋಡ್ತಾ ಇದೀವಿ ನಾವು, ಸಂಪೂರ್ಣವಾಗಿ ರಸ್ತೆಯುದ್ದಕ್ಕೂ ಆಟೋಗಳನ್ನ ನಿಲ್ಲಿಸಿ ಇಲ್ಲಿ ಆಟೋ ಗ್ಯಾಸ್ಗಾಗಿ ಪರದಾಡ್ತಾ ಇದ್ದಾರೆ. ಸರ್, ಇವತ್ತು ರಾಜ್ಯದಲ್ಲಿ ಏನಾಗ್ತಿದೆ ಅಂತಂದ್ರೆ, ಇವತ್ತು ಬೇರೆ ದೇಶದಲ್ಲಿ ಯುದ್ಧ ನಡೀತಾ ಇದೆ. ಈ ಯುದ್ಧದ ಒಂದು ನೆಪ ಇಟ್ಟುಕೊಂಡು ಇವತ್ತು ರಾಜ್ಯದಲ್ಲಿ ಎಲ್ಪಿಜಿ ಗ್ಯಾಸ್ ಪಂಪಿನ ಮಾಲೀಕರು ಇದನ್ನೇ ಇವತ್ತು ಬಂಡವಾಳವಾಗಿಟ್ಟುಕೊಂಡು ಆಟೋ ರಿಕ್ಷಾ ಚಾಲಕರನ್ನ ಸುಲಿಗೆ ಮಾಡುವಂತ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಆಗಿದೆ. ಹಗಲು ದಂಡೆ ಮಾಡ್ತಾ ಇದ್ದಾರೆ ಇವತ್ತು ಆಟೋ ರಿಕ್ಷಾ ಚಾಲಕರನ್ನ, ಯಾರು ಎಲ್ಪಿಜಿ ಗ್ಯಾಸ್ ಪಂಪಿನ ಮಾಲೀಕರು. ಇದಕ್ಕೆ ಸಂಬಂಧಪಟ್ಟಂತ ಆಹಾರ ಇಲಾಖೆ ಕಣ್ಣು ಮುಚ್ಕೊಂಡು ಕುಂತಿದೆ, ಜಿಲ್ಲಾ ಆಡಳಿತ ಕಣ್ಣು ಮುಚ್ಚಿದ್ದಾರೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಆಲ್ರೆಡಿ ಕಣ್ಣು ಮುಚ್ಕೊಂಡೇ ಹೋಗ್ಬಿಟ್ಟಿದ್ದಾರೆ ಅವರು. ಇಲ್ಲಿ ರಾಜ್ಯದಲ್ಲಿ ಚಾಲಕರ ಪರಿಸ್ಥಿತಿ, ವಾಣಿಜ್ಯ ವಾಹನ ಚಾಲಕರ ಪರಿಸ್ಥಿತಿ, ಆಟೋ ರಿಕ್ಷಾ ಚಾಲಕರ ಪರಿಸ್ಥಿತಿ, ಮನಿ ಬಳಸುವಂತ ಸಾರ್ವಜನಿಕರ ಪರಿಸ್ಥಿತಿ ಏನಾಗ್ತಾ ಇದೆ ಅನ್ನೋದು ಸರ್ಕಾರ ಯಾವುದೇ ರೀತಿ ಕ್ರಮ ತಗೋತಾ ಇಲ್ಲ, ನೋಡ್ತಾ ಇಲ್ಲ ಏನಾಗ್ತಾ ಇದೆ ಅಂತ. ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಸರ್ ನೋಡ್ತಾ ಇರಬಹುದು, ಇವತ್ತು ಸಾಮಾನ್ಯ ಪೊಲೀಸ್ ಆಯುಕ್ತರು ಹೆಚ್ಚಿನ ರೀತಿ ಮುತುವರ್ಜಿ ವಹಿಸಿ ಈ ಒಂದು ಎಲ್ಪಿಜಿ ಗ್ಯಾಸ್ ಪಂಪಿನ ಮಾಲೀಕರ ಮೇಲೆ ಕ್ರಮ ತಗೋಬೇಕು, ಪರಿಶೀಲನೆ ಮಾಡಬೇಕು. ಇವ್ರಿಗೆ ಯಾಕಂದ್ರೆ ಸರ್ಕಾರ ಯಾವುದೇ ರೀತಿ ಆದೇಶ ಕೊಟ್ಟಿಲ್ಲ ಸರ್, ಇವರು ತಮ್ಮದೇ ತಾವೇ ಮಾಡ್ಕೊಂಡಿದ್ದಾರೆ. ಇಲ್ಲಾಂದ್ರೆ ನಾವು ಇಡೀ ಆಟೋ ರಿಕ್ಷಾ ಚಾಲಕರ ಸಂಘಟನೆಯಿಂದ ಮುಂದೆ ಬರುವಂತಹ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಿ ಹುಬ್ಬಳ್ಳಿ ಧಾರವಾಡ ಬಂದ್ ಕರೆ ನೀಡ್ತೇವೆ ಅಂತ ನಾನು ಹೇಳ್ತೀನಿ. ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಗ್ಯಾಸ್ ಸಿಗ್ತಾ ಇಲ್ಲ, ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ, ಅದು ಕೂಡ ತಪ್ತಾ ಇಲ್ಲ. ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಬಹುತೇಕ ಎಲ್ಪಿಜಿ ಬಂಕ್ಗಳು ಬಂದ್ ಆಗಿದೆ. ಕೆಲವೊಂದು ಬಂಕ್ಗಳಲ್ಲಿ ಏಕಾಏಕಿ ಗ್ಯಾಸ್ನ ಬೆಲೆ ಡಬಲ್ ಮಾಡ್ತಿದ್ದಾರೆ. ಭಾರತ್ ಮಿಲ್ ರಸ್ತೆ ಬಂಕ್ ಮುಂದೆ ಆಟೋ ಚಾಲಕರು ಸಾಲುಗಟ್ಟಿ ನಿಂತು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆಟೋ
ಚಾಲಕರಿಗೂ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇರುವಂತದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ವಾಣಿಜ್ಯಗಿರಿ ಹುಬ್ಬಳ್ಳಿಯ ಗಿರ್ನಿಚಾಳ್ ಬಳಿ ಇರತಕ್ಕಂತ ಎಲ್ಪಿಜಿ ಆಟೋ ಗ್ಯಾಸ್ ಬಂಕ್ ನ ಬಳಿ ಇದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಒಂದ್ ರೀತಿ ಆಟೋ ಚಾಲಕರು ಪ್ರತಿನಿತ್ಯವೂ ಕೂಡ 200, 300, 500 ಹೀಗೆ ಏನು ಸಂಪಾದನೆ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಅವರ ಗಾಯದ ಮೇಲೆ ಮತ್ತೊಂದು ಬರೆ ಎಳೆಯುವಂತ ಕೆಲಸ ಇಲ್ಲಿ ಆಗ್ತಾ ಇದೆ ಅಂತಕ್ಕಂತ ಒಂದು ಆಕ್ರೋಶ ಕೂಡ ಇಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ 25,000ಕ್ಕೂ ಅಧಿಕ ಆಟೋಗಳು ಏನಿದಾವೆ, ಆಟೋ ಚಾಲಕರು ತಮ್ಮ ಆಟೋಗಳನ್ನ ಸಂಚಾರ ಮಾಡುವ ಮೂಲಕ ಒಂದ್ ಕಡೆ ಜೀವನೋಪಾಯಕ್ಕಾಗಿ ಆಟೋ ಚಾಲನೆ ಮಾಡ್ತಾರೆ. ಆದ್ರೆ ಏಕಾಏಕಿ 68 ರೂಪಾಯಿ, 65 ರೂಪಾಯಿ, 68 ರೂಪಾಯಿ ಇದ್ದಂತ ಒಂದು ಕೆಜಿಗೆ 68 ರೂಪಾಯಿ ಇದ್ದಂತ ಒಂದು ಗ್ಯಾಸ್ನ ಬೆಲೆ ಏಕಾಏಕಿ 85 ರೂಪಾಯಿ, 90 ರೂಪಾಯಿ, 100 ರೂಪಾಯಿ ಹೀಗೆ ಬೆಲೆ ಏರಿಕೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಸ್ತೆಯುದ್ದಕ್ಕೂ ಬಂಕ್ನ ಎದುರು ಆಟೋ ಚಾಲಕರು ತಮ್ಮ ಆಟೋಗಳನ್ನು ನಿಲ್ಲಿಸಿ ಗ್ಯಾಸ್ಗಾಗಿ ಅಂದ್ರೆ ಎಲ್ಪಿಜಿ ಗ್ಯಾಸ್ಗಾಗಿ ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಕಣ್ಣು ಹಾಯಿಸೋದಿಲ್ಲ, ರಸ್ತೆಯುದ್ದಕ್ಕೂ ಯಾವ ರೀತಿ ಆಟೋಗಳನ್ನ ಇಲ್ಲಿ ನಿಲ್ಲಿಸಿದ್ದಾರೆ. ಆ ಆಟೋ ಚಾಲಕರು ಕಾದು ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಾದು ತಮ್ಮ ಆಟೋಗಳಿಗೆ ಗ್ಯಾಸ್ ತುಂಬಿಸುವಂತ ಒಂದು ಕೆಲಸಕ್ಕೆ ಆಟೋ ಚಾಲಕರು ಇಲ್ಲಿ ಮುಂದಾಗಿರುವಂತದ್ದು. ಕೂಡಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಇದರ ವಿಚಾರದ ಬಗ್ಗೆ ಗಮನ ವಹಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಕೂಡ ಇಲ್ಲಿ ಮಾಡಿರುವಂತದ್ದು. ಆಟೋ ಚಾಲಕರಿದ್ದಾರೆ, ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಏನ್ ಸಮಸ್ಯೆ ಆಗ್ತಾ ಇದೆ ಆಟೋ ಚಾಲಕರಿಗೆ? ಒಂದ್ ರೀತಿ ಗ್ಯಾಸ್ ದರ ಸಾಕಷ್ಟು ದಿನೇ ದಿನೇ ಏರ್ತಾ ಇದೆ. ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಿದೆ ಆಟೋ ಚಾಲಕರಿಗೆ? ಸರ್, ಇವತ್ತು ನಮ್ಮ ರಿಕ್ಷಾಗಳಿಗೆ ನಾವು ಇವತ್ತು ಗ್ಯಾಸ್ ಹಾಕ್ಲಿಕ್ಕೆ ಬಂದು ಬರೋಬ್ಬರಿ 3 ತಾಸು ಆತ್ರಿ. 3 ತಾಸು ಆದ್ರೂ ಇವತ್ತು ನೂರಾರು ಸಂಖ್ಯೆಯಲ್ಲಿ ಆಟೋಗಳು ನಿಂತಿದ್ದಾವೆ. ನನ್ನ ಗಾಡಿಗೆ ಆಟೋ ಗ್ಯಾಸ್ ಸಿಗಂಗಿಲ್ಲ, ನಿನ್ನ ಗಾಡಿಗೆ ಆಟೋ ಗ್ಯಾಸ್ ಸಿಗಂಗಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗತ್ತಿದೆ. ಆದ್ರೆ ಪಂಪ್ನಲ್ಲಿ ಏನ್ ಮಾಡ್ತಿದಾರೆ, ಒಂದ್ ಕಡೆ 80 ರೂಪಾಯಿ, 90 ರೂಪಾಯಿ, 100 ರೂಪಾಯಿ ಮಾರ್ತಾರೆ. ಯಾಕೆ ಎಲ್ಲಿ 2 ರೂಪಾಯಿ ಕಡಿಮೆ ಐತೆ ಅಂತ ನಿಂತ್ಕೊಂಡ ತಾಸುಗಟ್ಲೆ ನಿಂತಾದ್ರೂ ಪರವಾಗಿಲ್ಲ, ಒಂದು 55 ರೂಪಾಯಿ ಉಳಿದಿತ್ತಲ್ಪ ಅನ್ನೋ ಸಂಕಟಕ್ಕೆ ಬಂದು ಕ್ಯೂ ಹಚ್ಕೊಂಡು ನಿಲ್ತೀವಿ. ಹಂಗಾಗಿ ಜಿಲ್ಲಾಡಳಿತ, ಆರೋಗ್ಯಾಧಿಕಾರಿಗಳು, ಪೊಲೀಸ್ ಇಲಾಖೆ ತನಿಖೆ ಮಾಡಿ ಸೂಕ್ತ ಈ ಎಲ್ಪಿಜಿ ಪಂಪ್ಗಳ ಮಾಲೀಕರ ಮೇಲೆ, ಮಾರುವಂತ ಮಾಲೀಕರಿಗೆ ಸೂಕ್ತ ಕ್ರಮ ತಗೋಬೇಕು. ಆಟೋ ರಿಕ್ಷಾ ಚಾಲಕರ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕಂತ ಮಧ್ಯಮ ವಿನಂತಿ ಮಾಡ್ತೀವಿ. ಏನ್ ಸಮಸ್ಯೆ ಆಗ್ತಾ ಇದೆ ಪ್ರಮುಖವಾಗಿ ಆಟೋ ಚಾಲಕರಿಗೆ? ಯಾಕಂದ್ರೆ ರಸ್ತೆಯುದ್ದಕ್ಕೂ ನೋಡ್ತಾ ಇದೀವಿ ನಾವು, ಸಂಪೂರ್ಣವಾಗಿ ರಸ್ತೆಯುದ್ದಕ್ಕೂ ಆಟೋಗಳನ್ನ ನಿಲ್ಲಿಸಿ ಇಲ್ಲಿ ಆಟೋ ಗ್ಯಾಸ್ಗಾಗಿ ಪರದಾಡ್ತಾ ಇದ್ದಾರೆ. ಸರ್, ಇವತ್ತು ರಾಜ್ಯದಲ್ಲಿ ಏನಾಗ್ತಿದೆ ಅಂತಂದ್ರೆ, ಇವತ್ತು ಬೇರೆ ದೇಶದಲ್ಲಿ ಯುದ್ಧ ನಡೀತಾ ಇದೆ. ಈ ಯುದ್ಧದ ಒಂದು ನೆಪ ಇಟ್ಟುಕೊಂಡು ಇವತ್ತು ರಾಜ್ಯದಲ್ಲಿ ಎಲ್ಪಿಜಿ ಗ್ಯಾಸ್ ಪಂಪಿನ ಮಾಲೀಕರು ಇದನ್ನೇ ಇವತ್ತು ಬಂಡವಾಳವಾಗಿಟ್ಟುಕೊಂಡು ಆಟೋ ರಿಕ್ಷಾ ಚಾಲಕರನ್ನ ಸುಲಿಗೆ ಮಾಡುವಂತ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಆಗಿದೆ. ಹಗಲು ದರೋಡೆ ಮಾಡ್ತಾ ಇದ್ದಾರೆ ಇವತ್ತು ಆಟೋ ರಿಕ್ಷಾ ಚಾಲಕರನ್ನ. ಯಾರು ಎಲ್ಪಿಜಿ ಗ್ಯಾಸ್ ಪಂಪಿನ ಮಾಲೀಕರು. ಇದಕ್ಕೆ ಸಂಬಂಧಪಟ್ಟಂತ ಆಹಾರ ಇಲಾಖೆ ಕಣ್ಣು ಮುಚ್ಕೊಂಡು ಕುಂತಿದೆ, ಜಿಲ್ಲಾ ಆಡಳಿತ ಕಣ್ಣು ಮುಚ್ಚಿದ್ದಾರೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಆಲ್ರೆಡಿ ಕಣ್ಣು ಮುಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವರು. ಇಲ್ಲಿ ರಾಜ್ಯದಲ್ಲಿ ಚಾಲಕರ ಪರಿಸ್ಥಿತಿ, ವಾಣಿಜ್ಯ ವಾಹನ ಚಾಲಕರ ಪರಿಸ್ಥಿತಿ, ಆಟೋ ರಿಕ್ಷಾ ಚಾಲಕರ ಪರಿಸ್ಥಿತಿ, ಮನಿ ಬಳಸುವಂತ ಸಾರ್ವಜನಿಕರ ಪರಿಸ್ಥಿತಿ ಏನಾಗ್ತಾ ಇದೆ ಅನ್ನೋದು ಸರ್ಕಾರ ಯಾವುದೇ ರೀತಿ ಕ್ರಮ ತಗೋತಾ ಇಲ್ಲ, ನೋಡ್ತಾ ಇಲ್ಲ ಏನಾಗ್ತಾ ಇದೆ ಅಂತ. ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಸರ್ ನೋಡ್ತಾ ಇರಬಹುದು, ಇವತ್ತು ಸಾಮಾನ್ಯ ಪೊಲೀಸ್ ಆಯುಕ್ತರು ಹೆಚ್ಚಿನ ರೀತಿ ಮುತುವರ್ಜಿ ವಹಿಸಿ ಈ ಒಂದು ಎಲ್ಪಿಜಿ ಗ್ಯಾಸ್ ಪಂಪಿನ ಮಾಲೀಕರ ಮೇಲೆ ಕ್ರಮ ತಗೋಬೇಕು, ಪರಿಶೀಲನೆ ಮಾಡಬೇಕು. ಇವ್ರಿಗೆ ಯಾಕಂದ್ರೆ ಸರ್ಕಾರ ಯಾವುದೇ ರೀತಿ ಆದೇಶ ಕೊಟ್ಟಿಲ್ಲ ಸರ್, ಇವರು ತಮ್ಮದೇ ತಾವೇ ಮಾಡ್ಕೊಂಡಿದ್ದಾರೆ. ಇಲ್ಲಾಂದ್ರೆ ನಾವು ಇಡೀ ಆಟೋ ರಿಕ್ಷಾ ಚಾಲಕರ ಸಂಘಟನೆಯಿಂದ ಮುಂದೆ ಬರುವಂತಹ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಿ ಹುಬ್ಬಳ್ಳಿ ಧಾರವಾಡ ಬಂದ್ ಕರೆ ನೀಡ್ತೇವೆ ಅಂತ ನಾನು ಹೇಳ್ತೀನಿ. ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.